ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ವೀವರ್ಸ್ ಜೊತೆ ನನ್ನ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ಇದು ಮದರ್ಸ್ ಡೇ ದಿವಸ ಮಕ್ಕಳು ನನಗೆ ಗೊತ್ತಿಲ್ಲದಂಗೆ ಸರ್ಪ್ರೈಸಾಗೆ ಸಂಜೆ ಕೇಕ್ ಕಟ್ಟಿಂಗ್ ಮಾಡಿಸಿದ್ರು. ಇದು ಆ್ಯಕ್ಚುಲಿ ಸ್ಪೆಷಲಾಗೆ ಅವರು ಗೂಗಲಲ್ಲಿ ನೋಡಿ ಇದೇ ಥರ ಇರಬೇಕು ಅಂತ ಹೇಳ್ಬಿಟ್ಟು ಕೇಕನ್ನು ಆರ್ಡ್ರ್ ಕೊಟ್ಟು ಕೇಕ್ ಕಟ್ಟಿಂಗನ್ನು ಮಾಡಿಸಿದ್ರು. ಕೇಕ್ ಮಾತ್ರ ತುಂಬ ಅಂದರೆ ತುಂಬ ಕ್ಲಾಸಾಗಿತ್ತು. ಸ್ಟ್ರಾಬೆರಿ ಫ್ಲೇವರ್ ಇದು. ಮೇಲ್ಗಡೆ ಫುಲ್ಲು ಆ ಕ್ರೀಮು ಎಲ್ಲ ಬಂದು ಕೋಟಿಂಗ್ ಎಲ್ಲ, ಬಟ್ ಒಳಗಡೆ ಮಾತ್ರ ಚಾಕ್ಲೇಟ್ ಫ್ಲೇವರು. ಅಲ್ಟಿಮೇಟ್ ಆಗಿತ್ತು ಕೇಕ್ ಮಾತ್ರ. ನನಗೂ ತುಂಬಾ ಖುಷಿ ಆಯಿತು. ಇದು ಅವತ್ತಿಂದ ಒಂದು ಸಣ್ಣ ಕ್ಲಿಪ್ಸನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಮಾರನೇ ದಿವಸದ ಬ್ಲಾಗು. ಬೆಳಗ್ಗೆ ಆ್ಯಸ್ ಯೂಶ್ವಲಾಗೆ ನಾನು ಫಸ್ಟು ಬಿಸಿನೀರನ್ನು ಕುಡಿದೆ. ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೆ ನಾನಿವತ್ತು. ಸ್ವಲ್ಪ ಲೇಟ್ ಆಯ್ತು ಎದ್ದೇಳೋದು. ನನ್ನ ಮಗಳಿಗೆ ಒಂದು ಡಿಫ್ರೆಂಟಾಗೆ ಹೇರ್ ಸ್ಟೈಲ್ ಹಾಕಿದೆ, ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನೂ ಒಳ್ಳೊಳ್ಳೆ ಹೇರ್ ಸ್ಟೈಲ್ಸನ್ನು ಹಾಕ್ತಾ ಇರ್ತೀನಿ. ನನ್ನ ದೊಡ್ಡ ಮಗಳಿಗೆ ತುಂಬ ಇಷ್ಟ, ಸಣ್ಣವಳಿಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಬೆಳಗ್ಗೆ ಅವಳಿಗೆ ತಲೆ ಬಾಚಿದ ನಂತರ ಇಲ್ಲಿ ನಾನಿವಾಗ ಟಿಫನ್ ಬಂದು ಶಾವಿಗೆ ಬಾತ್ ಮಾಡ್ತಾಯಿದ್ದೀನಿ. ಫಸ್ಟು ಶಾವಿಗೆನ ಹುರಿದಿಟ್ಕೊಂಡಿದ್ದೀನಿ. ಒಂದು ಕಡೆ ನಾನಿಲ್ಲಿ ಬಿಸಿನೀರನ್ನು ಕಾಯಿಸಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ. ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾಗಿದ ತಕ್ಷಣ ಸಣ್ಣದಾಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ನಂತರ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಕೊಂಡು ಅದನ್ನು ಬಾಡಿಸ್ಕೊಂಡು ಈಗ ಫಸ್ಟೇ ನಾನು ಬಿಸಿನೀರನ್ನು ಕಾಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಾಯಿತು. ಈಗ ಶಾವಿಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಉದ್ರಾಗೆ ಶಾವಿಗೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇದು ಶಾವಿಗೆ ಬಾತ್ ಅಂತಾರೆ ಕೆಲವರು ಶಾವಿಗೆ ಉಪ್ಪಿಟ್ಟು ಅಂತಲೇ ಹೇಳ್ತಾರೆ. ಶಾವಿಗೆ ಉಪ್ಪಿಟ್ಟು ಈ ರೀತಿ ಮಾಡಿದೆ ಸಿಂಪಲ್ಲಾಗೆ, ತುಂಬ ಚೆನ್ನಾಗಿ ಬಂದಿತ್ತು. ಇದಕ್ಕೆ ಕಾಯಿ ತುರಿ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಆದರೆ ನನ್ನ ಮಕ್ಕಳಿಗಿಬ್ರಿಗೂ ಇಷ್ಟ ಆಗೋದಿಲ್ಲ, ಅವರಿಬ್ರಿಗೂ ಕಾಯಿ ತುರಿ ಹಾಕೋದಿಲ್ಲ. ನಾನು ಮತ್ತು ನಮ್ಮನೆಯವರು ತಿಂಡಿ ತಿನ್ಬೇಕಾದ್ರೆ ಈ ರೀತಿ ಕಾಯಿ ತುರಿ ಹಾಕ್ಕೊಂಡು ತಿಂತೀವಿ. ಬೆಳಿಗ್ಗೆ ನಾನು ಮಕ್ಕಳಿಗೆ ಬರೀ ಶಾವಿಗೆ ಬಾತ್ ತಿಂಡಿ ಮಾಡಿದೆ ಅಷ್ಟೇ. ಲಂಚಿಗೆ ಅವರಿಗೆ ಏನೂ ಮಾಡಿಕೊಟ್ಟಿಲ್ಲ, ಕ್ಯಾಂಟೀನಲ್ಲೇ ತಿಂತೀನಿ ಅಂದರು. ಹಾಗಾಗಿ ಬೆಳಗ್ಗೆನೇ ಇಲ್ಲಿ ಹೊಸ್ಲು ಮುಂದೆ ನಾನು ಈ ರೀತಿ ಒಂದು ರೆಡಿ ಅಚ್ಚು ಸಿಗುತ್ತಲ್ಲ, ಅದರಿಂದ ರಂಗೋಲಿಯನ್ನು ಬಿಡಿಸಿ ಅದಕ್ಕೆ ಒಂದು ಸ್ವಲ್ಪ ಕಲರನ್ನು ಫಿಲ್ ಮಾಡಿದ್ದೀನಿ. ಹಾಗೆ ಲಕ್ಷ್ಮೀ ಪಾದ ಅಂತ ಅದನ್ನು ನಾನು ಹಾಕಿದ್ದೀನಿ. ಈಗ ಮಕ್ಕಳು ಕಾಲೇಜಿಗೆ ಹೊರಟರು. ಸ್ವಲ್ಪ ಶಾವಿಗೆನ ಬಾಕ್ಸಿಗೆ ಹಾಕ್ಕೊಂಡಿದ್ದಾರೆ. ಮಧ್ಯಾಹ್ನದ ಲಂಚಿಗೆ ಅಲ್ಲೇ ಕ್ಯಾಂಟೀನಲ್ಲಿ ಏನಾದರೂ ತಿಂತೀವಿ ಬಿಡಮ್ಮ ಅಂತ ಹೇಳಿದರು. ಹಾಗೆ ನಮ್ಮನೆಯವರು ತಿಂಡಿ ತಿಂದ್ಕೊಂಡು ಇವತ್ತೊಂದು ಸ್ವಲ್ಪ ಬೇಗನೆ ಹೋದರು. ಅವರಿಗೊಂದು ಸ್ವಲ್ಪ ಪರ್ಸ್ನಲ್ಲು ಹೊರಗಡೆ ಏನೋ ವರ್ಕ್ ಇದೆ ಅಂತ ಹೇಳಿಬಿಟ್ಟು. ಮನೆ ಕೂರಿಸಿ ಒರೆಸಿ ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸ್ನಾನ ಮಾಡಿಕೊಂಡು ಈಗ ನಾನು ಮಾವಿನ ಹಣ್ಣಿನ ಜ್ಯೂಸ್ ಮಾಡಿದ್ದೆ, ಅದನ್ನು ಕುಡಿತಾ ಇದ್ದೀನಿ. ಒಂದು ದೊಡ್ಡ ಲೋಟ ತುಂಬ ಮಾವಿನ ಹಣ್ಣು ಜ್ಯೂಸ್ ಕುಡಿತಾ ಇದ್ದೀನಿ. ಯಾಕಂದರೆ ಬೆಳಗ್ಗೆ ನಾನೇನು ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿಲ್ಲ. ನನ್ನ ಡಯಟ್ ಪ್ಲ್ಯಾನಲ್ಲಿ ಫಸ್ಟ್ ನಾನು ಇವತ್ತು ಮಾವಿನ ಹಣ್ಣು ಜ್ಯೂಸನ್ನು ಕುಡಿದಿದ್ದೀನಿ ಅಷ್ಟೇ. ನಿನ್ನೆ ಸಂಡೇ ಅಲ್ವಾ, ಸಂಡೇ ನಾನು ಮಾರ್ಕೆಟ್ಗೆ ಹೋಗಿ ಅಂದರೆ ಸಂತೆಗೆ ಹೋಗಿದ್ದೆ. ಅಲ್ಲಿ ತರಕಾರಿಗಳೆಲ್ಲ ತೊಗೊಂಬಂದಿದ್ದೆ. ಅದು ನೆನ್ನೆ ಎತ್ತಿಡೋಕ್ಕಾಗಲಿಲ್ಲ. ಅದಕ್ಕೆ ಈಗೆಲ್ಲ ಎತ್ತಿಟ್ಬಿಡೋಣ ಅಂತೇಳ್ಬಿಟ್ಟು ಇಲ್ಲೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಅದು ಎತ್ತಿಟ್ಟಿದ್ದು ಏನೂ ನಾನು ಶೂಟ್ ಮಾಡ್ಕೊಂಡಿಲ್ಲ. ಇವತ್ತು ಮಂಡೇ ಅಂದರೆ ಸೋಮವಾರದ ದಿನ ಈ ರೀತಿ ನಾನು ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಈಶ್ವರನಿಗೆ ಅಭಿಷೇಕನೂ ಮಾಡಿದ್ದೀನಿ. ಅದು ಲಾಸ್ಟ್ ಬ್ಲಾಗಲ್ಲಿ ಅಂದರೆ ಶಿವರಾತ್ರಿ ಬ್ಲಾಗಲ್ಲೆಲ್ಲ ನಾನು ಯಾವ ರೀತಿ ಅಭಿಷೇಕ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ಅಭಿಷೇಕದ್ದೇನೋ ನಾನು ವಿಡಿಯೋನ ಶೂಟ್ ಮಾಡ್ಕೊಂಡಿಲ್ಲ. ಅದಾದ ನಂತರ ಈಗ ಒಂದು 10 ಗಂಟೆ ಹಂಗೆ ಸ್ವಲ್ಪ ಕಲ್ಲಂಗಡಿ ಹಣ್ಣನ್ನು ತಿಂದೆ ನಾನು. ಅದಾದ ನಂತರ ಮಧ್ಯಾಹ್ನದ ಒಂದು ಲಂಚಿಗೆ ನಾನೇನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಂದರೆ ಹೀರೆಕಾಯಿ ಇತ್ತು. ಹೀರೆಕಾಯಿ ಆಲೂಗೆಡ್ಡೆ ಕಾಂಬಿನೇಷನಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಸಖತ್ತಾಗಿರುತ್ತೆ. ಫಸ್ಟೀಗ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ಅದು ಸಿಡಿದ ತಕ್ಷಣ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗೆ ಆದ ತಕ್ಷಣ ನಾನಿಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ನಂತರ ಹೀರೆಕಾಯಿ ಮತ್ತು ಆಲೂಗೆಡ್ಡೆಯನ್ನು ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೆ, ಒಂದೊಂದಾಗೆ ಹಾಕ್ಕೊಂಡು ಅದನ್ನು ಸಹ ಇಲ್ಲಿ ನಾನು ಬಾಡಿಸ್ಕೊತಾ ಇದ್ದೀನಿ ಹಸಿ ವಾಸನೆ ಹೋಗೋ ತನಕ.
ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ ತರಕಾರಿ ಎಲ್ಲ ಸಾಫ್ಟಾಗಿ ಬೇಗ ಚೆನ್ನಾಗಿ ಬೇಯುತ್ತೆ ಅಂತೇಳಿ. ಅದಾದ ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಸಾಲ ಹಾಕ್ಕೊಂಡಿದ್ದೀನಿ, ಹೋಮ್ ಮೇಡ್ ಮಸಾಲ. ಅದ್ರ ಜೊತೆಗೆ ಮ್ಯಾಗಿ ಮಸಾಲ ಹಾಕಿದ್ದೀನಿ. ಸಖತ್ತು ಟೇಸ್ಟಿಯಾಗಿರುತ್ತೆ ಮ್ಯಾಗಿ ಮಸಾಲ ಹಾಕಿದ್ರೆ. ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಬೇಯಲು ಬಿಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ಬಿಟ್ಟಿದೆ. ಒಂದು 5 ನಿಮಿಷ ಬೆಂದಿತ್ತು. ಪಲ್ಯ ಮಾತ್ರ ಘಮ ಘಮ ಅಂತ ಸಖತ್ತು ಟೇಸ್ಟಿಯಾಗಿ ಬಂದಿತ್ತು. ಸೊ ಅದ್ರ ಜೊತೆಗೆ ನಾನೇನು ಮಾಡ್ಕೊತಿದ್ದೀನಿ ಅಂದರೆ ಚಪಾತಿ, ಒಂದು 2 ಚಪಾತಿನ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈಗ ಟೈಮ್ ಬಂದು 1:30 ಆಗಿದೆ. ಯೂಶ್ವಲಾಗೆ ನಾನು 2 ಗಂಟೆಗೆ ನಾನು ಊಟ ಮಾಡೋದು. ಸೊ ಈಗ ವೆಯ್ಟ್ ಲಾಸ್ ಡಯಟ್ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದಾಗಿಂದ ನಾನು 1:30ಗೆಲ್ಲ ನಾನು ಊಟ ಮಾಡ್ತೀನಿ. ಸೊ ಇವತ್ತು ನನ್ನ ಮಧ್ಯಾಹ್ನದ ಲಂಚಿಗೆ 2 ಚಪಾತಿ, ಒಂದು ಸ್ವಲ್ಪ ಈರುಳ್ಳಿ ಸ್ಲೈಸು ಮತ್ತು ಸೌತೆಕಾಯಿ ಸ್ಲೈಸು, ಹೀರೆಕಾಯಿ ಆಲೂಗೆಡ್ಡೆಯ ಕಾಂಬಿನೇಷನ್ನು ಪಲ್ಯ ಮಾಡ್ಕೊಂಡಿದ್ದೆ. ಸೊ ಮಧ್ಯಾಹ್ನದ ಲಂಚು ಇದಾಗಿತ್ತು. ಸೊ ನಿನ್ನೆ ಸಂತೆಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಸೊ ಇಷ್ಟೊಂದು ಫ್ರೂಟ್ಸ್ನೆಲ್ಲ ತೊಗೊಂಬಂದಿದ್ದೀನಿ ನಾನು. ಮಾವಿನ ಹಣ್ಣು, ಕರ್ಬೂಜ ಹಣ್ಣು ಮತ್ತು ಪೈನಾಪಲು. ಮಕ್ಕಳಂತೂ ಇದನ್ನು ನೋಡಿಬಿಟ್ಟು ಇದೇ ನಮ್ಮ ಫ್ರೂಟ್ಸ್ ಎಕ್ಸಿಬಿಷನ್ ನಡೆಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನನಗೆ ಅಣಗಿಸ್ತಾ ಇದ್ರು. ಸಂಜೆ ನಾನೇನು ಟೀ ಕಾಫಿ ಕುಡಿತಾ ಇಲ್ಲ, ಅಂದರೆ ಮುಂಚೆ ಕುಡಿತಾ ಇದ್ದೆ. ಈಗ ವೆಯ್ಟ್ ಲಾಸ್ ಜರ್ನಿಗೋಸ್ಕರ ನಾನು ಬಿಟ್ಟಿದ್ದೀನಿ. ಸೊ ಒಂದು 6 o'clock ಹಂಗೆ ನಾನು ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದೀನಿ. ರಾತ್ರಿ ನನ್ನ ಡಿನ್ನರ್ ಅಷ್ಟೇ ಮುಗೀತು, ರಾತ್ರಿ ಏನೂ ತಿನ್ನೋದಿಲ್ಲ. ಸೊ ಇದಾಗಿತ್ತು ನನ್ನ ಡಯಟ್ ಪ್ಲ್ಯಾನ್ ರೊಟೀನು, ಹಾಗೆ ಇವತ್ತಿನ ರೊಟೀನು. ಸೊ ನಿಮಗೇನಾದರೂ ಸ್ವಲ್ಪನಾದರೂ ಈ ಬ್ಲಾಗು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಸಪೋರ್ಟ್ ಮಾಡಿ ವಿವರ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಬೇಡಿ, ಒಂದು ನಿಮಿಷ. ಇದೇನಪ್ಪ ಇದು ಮುಗೀತು ಅಂತ ಹೇಳ್ಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. ಮಕ್ಕಳು ನೈಟು ಡಿನ್ನರಿಗೆ ಅವರಿಗೋಸ್ಕರ ಅಂತೇಳ್ಬಿಟ್ಟು ಪನ್ನೀರ್ ರೋಲನ್ನು ಅವರು ಪ್ರಿಪೇರ್ ಮಾಡ್ಕೊಂಡಿದ್ರು. ಸಖತ್ತಾಗಿದೆ ಅಲ್ಲ, ತುಂಬ ಎಮ್ಮಿ ಆಗಿತ್ತು.